ಭಾರತೀಯ ಸೇನೆಯ ಏರ್ ಡಿಫೆನ್ಸ್ ವಿಭಾಗದಲ್ಲಿ ಸುದೀರ್ಘ 24 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿ ತಾಯ್ನಾಡಿಗೆ ಮರಳಿದ ಗುಂಡೂರು ಗ್ರಾಮದ ಹೆಮ್ಮೆಯ ನಾಯಬ್ ಸುಬೇದಾರ್ ಮಂಜುನಾಥ್ ಬಿವಿಯವರಿಗೆ ಗ್ರಾಮಸ್ಥರಿಂದ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಮಹದೇವಪುರ ಕ್ಷೇತ್ರದ ಕಮಸಂದ್ರ ಸರ್ಕಲ್ನಿಂದ ಗುಂಡೂರು ಬಸ್ ಸ್ಟ್ಯಾಂಡ್ವರೆಗೂ ತೆರೆದ ವಾಹನದಲ್ಲಿ ನಾಯಬ್ ಸುಬೇದಾರ್ ಮಂಜುನಾಥ್ ಬಿವಿಯವರನ್ನ ಮೆರವಣಿಗೆ ಮೂಲಕ ಕರೆತರಲಾಯಿತು. ಪಟಾಕಿ ಸಿಡಿಸಿ ಬ್ಯಾನರ್ಗಳನ್ನು ಹಾಕಿ ಅನ್ನದಾನ, ದೇವರಿಗೆ ವಿಶೇಷ ಪೂಜೆ ಹಾಗೂ ಶಾಲಾ ಮಕ್ಕಳು, ಗ್ರಾಮಸ್ಥರು ಹೂಗುಚ್ಚ, ಹೂವಿನ ಹಾರಗಳನ್ನು ಹಾಕಿ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ಗುಂಡೂರು ಗ್ರಾಮಸ್ಥರಾದ ರಾಮಯ್ಯ, ಧನಂಜಯ, ವೆಂಕಟೇಶಪ್ಪ, ಗೋಪಾಲ್, ಶಂಕರ್, ನರಸಿಂಹಯ್ಯ, ಸುಬ್ರಹ್ಮಣ್ಯ, ಲೋಕೇಶ್, ಮಂಜು, ನಾರಾಯಣ, ಕಿರಣ್ ಯಾದವ್, ಮುನಿಯಪ್ಪ, ವಾಸು ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಕೆ ಮಂಜುನಾಥ್, ಬೆಂಗಳೂರು. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಮೇ ತಿಂಗಳಲ್ಲಿ ನಾನು ಇಂಡಿಯನ್ ಆರ್ಮಿಗೆ ಜಾಯ್ನ್ ಆದೆ. ನಂದು ದೇಶ ಸೇವೆಯಲ್ಲಿ 24 ವರ್ಷ ಸರ್ವಿಸ್ ಮಾಡಿಕೊಂಡು ನನ್ನ ಗ್ರಾಮಕ್ಕೆ, ಗುಂಡೂರು ಗ್ರಾಮಕ್ಕೆ ನಾನು ಆಗಮಿಸ್ತಾ ಇದ್ದೀನಿ. ನಾನು ಸರ್ವಿಸಲ್ಲಿ ಜಮ್ಮು ಕಾಶ್ಮೀರಲ್ಲಿ 3 ವರ್ಷ ಸೇವೆ ಮಾಡಿದ್ದೀನಿ, 2012ನಿಂದ 2015 ತನಕ. ಆಮೇಲೆ ನಂದು ಲೇ ಲದಾಖ್ನಲ್ಲಿ 2019ನಿಂದ 2021 ತನಕ ನಾನು ಸೇವೆ ಸಲ್ಲಿಸಿದ್ದೀನಿ. ಬಾಕಿ ಪಂಜಾಬ್ ಏರಿಯಾ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ ಮತ್ತು ಅಸ್ಸಾಂ ಸೈಡು ಎಲ್ಲ ನಾನು ಸೇವೆ ಮಾಡಿ, ನಾನು ಸೇಫ್ಟಿಯಿಂದ ನಾನು ದೇಶ ಸೇವೆ ಮಾಡಿ ನಾನು ನನ್ನ ತಾಯಿನಾಡಿಗೆ ನಾನು ವಾಪಸ್ಸು ಬರ್ತಾಯಿದ್ದೀನಿ ಸರ್. ಇನ್ನೊಂದು ಹೇಳ್ತೀನಿ, ಮತ್ತು ಆರ್ಮಿಗೆ ಯಾರೂ ಹೋಗಿಲ್ಲ ಅಂದರೆ ನಮ್ಮ ದೇಶ ಸೇವೆ ಮಾಡೋಕ್ಕೆ ಯಾರಿಂದ ಆಗಲ್ಲ. ಬಟ್ ಎಲ್ಲ ಮಿಲಿಟೆಂಟ್ಸ್ ಎಲ್ಲ ಒಳಗಡೆ ಬಂದುಬಿಡ್ತಾರೆ. ಬಟ್ ಅದು ಧೈರ್ಯ ಮಾಡ್ಕೊಂಡು ಹೋಗಬೇಕು. ಹೋಗೋದು ಹೆಚ್ಚಲ್ಲ, ಅದು ಹೋಗ್ಬಿಟ್ಟು ಅಲ್ಲಿ ಸೆಲೆಕ್ಷನ್ ಆಗಿ ಅದ್ರ ಮುಂದೆ ಸ್ಟೆಪ್ ಇಕ್ಕೊಂಡು ಹೋಗೋದು. ಎಲ್ಲರೂ ಹೇಳ್ತಾರೆ ನಾನು ಹೋಗ್ಬೇಕನ್ಬಿಟ್ಟು, ಎಲ್ಲರಿಗೂ ಸಿಗಲ್ಲ ಸರ್ ಇದು. ಬಟ್ ಅವರು ಎಜುಕೇಷನ್ ಎಷ್ಟು ಮಾಡಿದ್ರೂ ಅದು ಆಗಲ್ಲ. ಬಟ್ ಅದರಲ್ಲಿ ಫಿಸಿಕಲ್ ಟೆಸ್ಟು, ಮೆಡಿಕಲ್ಲು ಮತ್ತು ಎಕ್ಸಾಮ್ ಎಲ್ಲ ಮಾಡಿದ ನಂತರ ಅವರು ಮುಂದೆ ಪಾಸಾಗಿ ಅದ್ರ ಸೇವೆ ಮಾಡ್ಬೋದು. ಸರ್, ನನ್ನ ಗ್ರಾಮಸ್ಥರಿಗೆ, ಹಿರಿಯರಿಗೆ ಎಲ್ಲರಿಗೂ ನಾನು ಒಂದು ಅಭಿನಂದನೆಗಳು ಹೇಳ್ತೀನಿ. ನನಗೆ ಇವತ್ತು ಗುಂಡೂರಿಗೆ ನಾನು ಬರಿ ಮಾಡ್ಕೊಂಡಿದ್ದಾರೆ, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್. ನಾನು ಮಗನ ಥರ, ತಮ್ಮನ ಥರ, ಅಣ್ಣನ ಥರ ನಾನು ಬರಿ ಮಾಡ್ಕೊಂಡಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್.